ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್. ಹೇಗಿದ್ದೀರಾ? ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ನಿಮ್ಮ ಭಾರವನ್ನು ದೇವರಿಗೆ ಒಪ್ಪಿಸಿರಿ. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 55:22 ವಚನ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ಇಂದು ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಚಿಂತೆ ಇರಬಹುದು. ಕುಟುಂಬದ ಬಗ್ಗೆ ಚಿಂತಿಸುತ್ತಿರಬಹುದು, ಸಾಲ ಅಥವಾ ಹಣಕಾಸಿನ ಒತ್ತಡ ನಿಮಿತ್ತವಾಗಿ ನೀವು ಚಿಂತೆಯಲ್ಲಿ ಇರಬಹುದು, ವಿದ್ಯಾಭ್ಯಾಸ ಮುಗಿದರೂ ಕೆಲಸ ಸಿಗದೆ ಅದು ಒಂದು ಚಿಂತೆಯಾಗಿರಬಹುದು, ಮಕ್ಕಳ ವಿದ್ಯಾಭ್ಯಾಸ ಅಥವಾ ಮಕ್ಕಳ ವಿವಾಹದ ಕುರಿತು ನೀವು ಚಿಂತೆ ಮಾಡುತ್ತಿರಬಹುದು, ಕೆಲವರು ಮದುವೆಯಾಗಿ ಒಂದು ಮಕ್ಕಳ ಭಾಗ್ಯಕ್ಕಾಗಿ ಇನ್ನೂ ಆಗಿಲ್ಲವೇ ಎಂಬುದಾಗಿ ನೀವು ಸಹ ಚಿಂತಾಭ್ರಾಂತರಾಗಿರಬಹುದು. ನೋಡ್ರಿ, ಹೊರಗೆ ನೀವು ಸಾಮಾನ್ಯವಾಗಿ ಕಾಣುತ್ತಿದ್ದರೂ ಒಳಗಡೆ ಪ್ರತಿಯೊಬ್ಬ ಮನುಷ್ಯನ ಜೀವಿತದಲ್ಲಿ ಅನೇಕ ಹೋರಾಟಗಳು ಇದ್ದೇ ಇರುತ್ತದೆ. ಈ ಕಾರ್ಯ ಯಾವಾಗ ನೆರವೇರುತ್ತದೆ? ನನ್ನ ಮುಂದಿನ ದಾರಿ ಏನು? ಈ ಸಮಸ್ಯೆಯನ್ನು ಹೇಗೆ ಎದುರಿಸಲಿ? ನೋಡ್ರಿ, ಆದರೆ ದೇವರ ವಾಕ್ಯ ನಮಗೆ ಹೇಳುತ್ತದೆ, ನಿನ್ನ ಭಾರವನ್ನು ನನ್ನ ಮೇಲೆ ಹಾಕು. ದೇವರು ಹೇಳ್ತಾ ಇದ್ದಾರೆ, ನಿನ್ನ ಭಾರವನ್ನು ನನ್ನ ಮೇಲೆ ಹಾಕು, ನಾನು ನಿನ್ನ ಜೀವಿತವನ್ನು ಉದ್ಧರಿಸುವೆನು. ದೇವರು ನಿಮ್ಮ ಚಿಂತೆಯನ್ನು ಲಘುವಾಗಿ ತೆಗೆದುಕೊಳ್ಳುವುದಿಲ್ಲ. ಒಂದು ಸಣ್ಣ ವಿಷಯ ಎಂಬುದಾಗಿ ನಿಮ್ಮನ್ನು ತಳ್ಳುವುದಿಲ್ಲ. ನಿಮ್ಮ ಎಲ್ಲ ಭಾರಗಳನ್ನು ಅವರಿಗೆ ಕೊಡುವುದಾದರೆ ಅವುಗಳನ್ನು ತಕ್ಕೊಂಡು ದೇವರು ನಿಮಗೆ ಪರಿಹಾರವನ್ನು ಕೊಡುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ಅನೇಕರು ತಮ್ಮ ಕುಟುಂಬದ ಭಾರ ಹೊತ್ತು ಕೆಲವರು ಸಾಲದ ಭಾರ ಹೊತ್ತು, ಕೆಲವರು ರೋಗದ ಭಾರ ಹೊತ್ತು, ಕೆಲವು ತಂದೆ ತಾಯಿಗಳು ತಮ್ಮ ಮಕ್ಕಳ ಭವಿಷ್ಯದ ಭಾರ ಹೊತ್ತು, ಕೆಲವರು ಉದ್ಯೋಗದ ಭಾರವನ್ನು ಹೊತ್ತುಕೊಂಡಿದ್ದಾರೆ, ಕೆಲವರು ಅವಮಾನದ ಭಾರಗಳನ್ನು ಹೊತ್ತುಕೊಂಡಿದ್ದಾರೆ. ಆದರೆ ದೇವರಿಂದ ನಮಗೆ ಹೇಳುತ್ತಿದ್ದಾರೆ, ನೀ ಆ ಭಾರವನ್ನು ಹೊತ್ತುಕೊಳ್ಳಬೇಡ, ಅವುಗಳನ್ನು ನನಗೆ ಒಪ್ಪಿಸು, ಅವುಗಳನ್ನು ನನಗೆ ಕೊಡು. ನಾನು ನಿನ್ನ ಜೀವಿತವನ್ನು ಆಶೀರ್ವಾದ ಮಾಡಲಿಕ್ಕಿದ್ದೇನೆ. ದೇವರಿಗೆ ಸಮಸ್ಯೆ ಮಾತ್ರ ಹೇಳಿ ಹಿಂತಿರುಗಬೇಡ್ರಿ. ಆ ಸಮಸ್ಯೆಯ ಜವಾಬ್ದಾರಿಯನ್ನು ಕೂಡ ದೇವರೇ ನೀವೇ ನೋಡಿಕೊಳ್ಳ್ರಿ ಎಂಬುದಾಗಿ ಆ ಭಾರ ದೇವರಿಗೆ ಕೊಟ್ಬಿಡ್ಬೇಕ್ರಿ. ನಿಮ್ಮ ಭಾರ ದೊಡ್ಡದಾಗಿರಬಹುದು, ಅದಕ್ಕಿಂತಲೂ ದೇವರು ಬಹಳ ದೊಡ್ಡವರೇ. ನಿಮ್ಮ ಶಕ್ತಿ ಕಡಿಮೆಯಾಗಿರಬಹುದು, ಆದರೆ ದೇವರ ಶಕ್ತಿ ದೊಡ್ಡದು, ಅದು ಕಡಿಮೆಯಾಗುವುದೇ ಇಲ್ಲ. ನೀವು ಕದಲಿಸುವ ಪರಿಸ್ಥಿತಿಯಲ್ಲಿ ಇರಬಹುದು, ಆದರೆ ನೀತಿವಂತನನ್ನು ದೇವರು ಎಂದಿಗೂ ಕದಲಗೊಳಿಸುವುದಿಲ್ಲ. ನಿಮ್ಮ ಕುರಿತು ಕಾಳಜಿ ವಹಿಸುವ ಒಳ್ಳೆಯ ದೇವರು ಯೇಸು ಕ್ರಿಸ್ತನು. ನಿಮ್ಮ ಎಲ್ಲ ಭಾರವನ್ನು ನೀವು ಒಬ್ಬರೇ ಹೊರುವ ಅಗತ್ಯವಿಲ್ಲ, ಅದನ್ನು ದೇವರಿಗೆ ಒಪ್ಪಿಸಿರಿ. ಒಂದು ನಡೆದ ಘಟನೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಬ್ಬ ಮಹಿಳೆ ತನ್ನ ಜೀವನದಲ್ಲಿ ಅನೇಕ ಸಮಸ್ಯೆಗಳಿಂದ ಕುಗ್ಗಿ ಹೋಗಿದ್ದಳು. ಕುಟುಂಬದ ಸಮಸ್ಯೆ, ಹಣದ ಕೊರತೆ, ಆರೋಗ್ಯದ ಭಯ, ಮಕ್ಕಳ ಭವಿಷ್ಯದ ಭಯ. ಆಕೆಯ ಮನಸ್ಸು ಬಹಳ ಒತ್ತಡಕ್ಕೆ ಒಳಗಾಗಿದ್ದಳು. ಒಂದು ದಿನ ದೇವ ಸೇವಕರನ್ನು ಆಕೆಗೆ ಹೇಳಿದರು, ನಿಮ್ಮ ಪ್ರತಿಯೊಂದು ಭಾರದ ಚಿಂತೆಯನ್ನು ನೀವು ಪಟ್ಟಿಯಾಗಿ ಬರೆದು ತಗೊಂಡು ಬನ್ನಿರಿ, ಪ್ರತ್ಯೇಕವಾಗಿ ಒಂದು ಚೀಟಿಯಲ್ಲಿ ಬರ್ಕೊಂಡು ಬನ್ನಿರಿ. ಈ ಸಹೋದರಿ ತನ್ನ ಎಲ್ಲ ಸಮಸ್ಯೆಗಳನ್ನು, ಕೆಲವರಿಗೆಲ್ಲ 100 ಸಮಸ್ಯೆಗಳಿದ್ದರೆ ಈ ಸಹೋದರಿಗೆ 1000 ಸಮಸ್ಯೆ ಅನಿಸುತ್ತೆ. ಚಿಕ್ಕ ಚಿಕ್ಕ ಚೀಟಿಗಳಲ್ಲಿ ಆ 1000 ಸಮಸ್ಯೆಗಳನ್ನು ಬರೆದರು. ಪಾಸ್ಟ್ರವರು ಬನ್ನಿ ಸಹೋದರಿ ಅಂಥೇಳಿ ಒಂದು ದೊಡ್ಡ ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿ ಆ ಎಲ್ಲ ಚೀಟಿಗಳನ್ನು ಕೈಯಲ್ಲಿ ಹಿಡ್ಕೊಳ್ರಿ ಅಂದರು. ಅವ್ರು ಹಿಡ್ಕೊಂಡಿದ್ರು. ಈಗ ಕೈ ಓಪನ್ ಮಾಡಿರಿ ಅಂತ ಹೇಳಿದ್ರು. ಕೈ ಓಪನ್ ಮಾಡಿದಾಗ ಆಲ್ರೆಡಿ ಬೆಟ್ಟದ ಮೇಲೆ ಬಹಳ ಗಾಳಿ ಬೀಸ್ತಾ ಇರ್ತದೆ. ಆ ಚೀಟಿಗಳೆಲ್ಲ ಗಾಳಿಗೆ ಒಂದೊಂದು ಕಡೆ ಹೋಗ್ಬಿಡ್ತಾರೆ. ಹೋದಾಗ ತಿರುಗಿ ಅವುಗಳನ್ನ ತೊಗೊಂಡು ಬನ್ನಿರಿ ಅಂತ ಹೇಳಿದ್ರು. ಅದು ಹೆಂಗೆ ಸಾಧ್ಯ ಪಾಸ್ಟರ್? ಅದು ಆಲ್ರೆಡಿ ಎಲ್ಲೆಲ್ಲೋ ಹೋಗ್ಬಿಟ್ಟಿದೆ.
ಆಗ ಅವರು ಹೇಳಿದರು, ನೀವು ಇದೇ ವಿಧದಲ್ಲಿ ನಿಮ್ಮ ಭಾರವನ್ನು ದೇವರಿಗೆ ಕೊಡ್ರಿ. ಕೊಟ್ಟ ಮೇಲೆ ಅವುಗಳು ಹೋಗ್ಬಿಡ್ತದೆ, ಅವುಗಳನ್ನು ಮತ್ತೆ ವಾಪಸ್ ಅವನ್ನು ಹೊತ್ಕೋಬಾರ್ದ್ರಿ. ಕೆಲವರೆಲ್ಲ ಪ್ರಾರ್ಥನೆಯಲ್ಲಿ ಭಾರವನ್ನು ಇಳಿಸ್ತಾರೆ. ಭಾರವನ್ನು ಇಳಿಸಿ ದೇವರೇ ನೀವೇ ನೋಡ್ಕೊಳ್ರಿ ಅಂತ ಹೇಳ್ತಾರೆ. ಹೇಳಿದ ಮೇಲೆ ಆಮೇನ್ ಅಂತ ಹೇಳಿದ ಮೇಲೆ ಏನೋ ಮರ್ತಿದ್ದೀನಲ್ವ ಮತ್ತೆ ದೇವರ ಹತ್ರ ಕೊಟ್ಟಂಥ ಭಾರವನ್ನು ಮತ್ತೆ ಹೊತ್ಕೊಂಡು ಮನೆಗೆ ಹೋಗ್ತೇವೆ. ದೇವರು ಹೇಗೆ ಅದ್ಭುತ ಮಾಡ್ತಾರೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ ಇವತ್ತು, ಮಗನೇ ಮಗಳೇ, ನಿನ್ನ ಚಿಂತಾಭಾರವನ್ನು ನನ್ನ ಮೇಲೆ ಹಾಕು, ನಿನ್ನ ಭಾರವನ್ನು ನನಗೆ ಕೊಡು. ನೀನೊಬ್ಬನೇ ಹೊತ್ಕೋಬೇಡ, ನೀನು ಹೊತ್ಕೊಂಡ್ರೂ ಅದು ಸರಿ ಆಗೋದಿಲ್ಲ. ನನ್ನ ಹತ್ರ ಕೊಡು, ನಾನೆಲ್ಲ ನೋಡ್ಕೊಳ್ತೇನೆ, ನಿನ್ನ ಜೀವಿತವನ್ನು ಉದ್ಧರಿಸುತ್ತೇನೆ. ಹಾಗಾದರೆ ಈ ವಾಕ್ಯವನ್ನು ಕೇಳುವಾಗಲೇ ಮಕ್ಕಳ ಕುರಿತು ಭಾರ ಇದೆಯಾ? ಅನಾರೋಗ್ಯದ ಕುರಿತು ಒಂದು ಭಾರ ಇದೆಯಾ? ಮನಸ್ಸಿನಲ್ಲಿ ಅನೇಕ ವಿಷಯಗಳು ಹಾಗೇ ನಿಮ್ಮನ್ನು ಕುಗ್ಗಿಸ್ತಾ ಇದೆಯಾ? ಅವೆಲ್ಲವನ್ನು ಇವತ್ತೇ ಪ್ರಾರ್ಥನೆಯಲ್ಲಿ ಯೇಸುವಿನ ಪಾದದಲ್ಲಿ ಇಟ್ಟು ತಿರುಗಿ ಅದರ ಬಗ್ಗೆ ಯೋಚಿಸುವುದು ಬೇಡ. ದೇವರೆಲ್ಲವನ್ನು ನೋಡಿಕೊಳ್ಳಲಿಕ್ಕಿದ್ದಾರೆ. ಒಂದು ನಿಮಿಷ ನಾವು ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಿಮ್ಮ ಚಿಂತಾಭಾರಗಳನ್ನು ನನಗೆ ಕೊಡ್ರಿ, ನಾನು ನಿಮ್ಮನ್ನು ಉದ್ಧಾರ ಮಾಡುತ್ತೇನೆಂಬುದಾಗಿ ಹೇಳಿದ್ದೀರಪ್ಪ. ಆ ವಾಗ್ದಾನದಂತೆ ಅನೇಕ ಸಾರಿ ನಮ್ಮಿಂದ ಆಗದು ಸ್ವಾಮಿ, ನಮ್ಮಿಂದ ಅದನ್ನು ನಿಭಾಯಿಸಲು ಪರಿಹರಿಸಲು ಸಾಧ್ಯವಿಲ್ಲೆಂಬುದಾಗಿ ಗೊತ್ತಿದ್ದರೂ ಅದರ ಜೊತೆಯಲ್ಲೇ ನಾವು ಗುದ್ದಾಡುತ್ತಿದ್ದೇವೆ. ನಮ್ಮನ್ನು ಕ್ಷಮಿಸ್ರಪ್ಪ. ನೀವು ಹೇಳಿದ್ದೀರ, ನಿಮ್ಮ ಭಾರವನ್ನು ನನ್ನ ಬಳಿ ತೊಗೊಂಬನ್ರಿ, ಅದನ್ನು ಇಳಿಸ್ರಿ, ಕೊಡ್ರಿ, ನಾನು ಬಿಡುಗಡೆಗೊಳಿಸ್ತೀನಿ ಎಂಬುದಾಗಿ. ಅದೇ ಥರ ಇವತ್ತು ಯಾರಿಗೆಲ್ಲ ಯಾವೆಲ್ಲ ಭಾರಗಳಿದೆಯೋ ಆ ಎಲ್ಲ ಭಾರಗಳಿಂದ ಒಂದು ಬಿಡುಗಡೆಯನ್ನು ಕೊಡ್ರಿ. ಈಗಲೇ ಚಿಂತೆಯ ಭಾರದಿಂದ ಈಗಲೇ ಕರ್ತನವರ ಮನಸ್ಸು ಹಗುರವಾಗಲಿ. ಈ ಪ್ರಾರ್ಥನೆಯ ಸಮಯದಲ್ಲಿ ಅವರು ಕೇಳಿ ನಮ್ಮೊಂದಿಗೆ ಪ್ರಾರ್ಥನೆ ಮಾಡುವಾಗಲೇ ಮನಸ್ಸಿನೊಳಗೆ ಒಂದು ಸಮಾಧಾನ ಉಂಟಾಗಲಿ. ತಲೆಯ ಮೇಲೆ ಏನೋ ಒಂದು ಭಾರದ ಹಾಗೆ ಇರುವ ಎಲ್ಲ ಕಾರ್ಯಗಳು ನೀಗಿ ಹೋಗ್ಲಪ್ಪ. ಒಂದು ಅದ್ಭುತವನ್ನು ಮಾಡಿರಿ. ನೀವು ಎಲ್ಲದರಲ್ಲಿ ಒಂದು ಅದ್ಭುತವನ್ನು ನಿನ್ನ ಮಕ್ಕಳಿಗೆ ತೋರಿಸ್ರಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರಪ್ಪ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್ ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ನಿಮ್ಮ ಚಿಂತಾಭಾರವನ್ನು ದೇವರಿಗೆ ಒಪ್ಪಿಸಿ, ದೇವರೇ ನೀವೆಲ್ಲ ನೋಡಿಕೊಳ್ಳ್ರಿ ಅಂತ ಹೇಳಿ ಒಪ್ಪಿಸಿಕೊಟ್ಟು ನೆಮ್ಮದಿಯ ಜೀವಿತವನ್ನು ಮಾಡಿರಿ. ಅಪ್ಪ ಎಲ್ಲ ನೋಡ್ಕೊಳ್ತಾರೆ, ಎಲ್ಲ ಒಳ್ಳೆಯದಾಗಲಿಕ್ಕಿದೆ. ನಿಮಗೋಸ್ಕರ ಪರಲೋಕದ ತಂದೆ ಅವರು ಇಳಿದು ಬಂದು ಕ್ರಿಯೆ ಮಾಡ್ತಾರೆ. ಒಂದು ಅದ್ಭುತ ನಡೆಯಲಿಕ್ಕಿದೆ. ನಿಮಗಾಗಿ, ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇನೆ. ದೇವರು ನಿಮ್ಮ ಜೀವಿತದಲ್ಲಿ ಇನ್ನೂ ಬಲವಾದ ಮೇಲ್ಮೆಯಾದ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಲಿ. ನಿಮಗೋಸ್ಕರವಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.